ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂದರೆ, ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಬಿಡುಗಡೆ. ಸೊ ಯಾವಾಗ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ, ಸೊ ಹಾಗೆ 21ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆ, ಹಾಗೆ ಏನೆಲ್ಲ ಸಹಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ಸೊ ನಮ್ಮ ಯಾವುದೋ ಒಂದು ಚಿಕ್ಕ ಪುಟ್ಟ ಖರ್ಚಿಗೆ ಸಹಾಯ ಆಗ್ತಾ ಇದೆ, ಹಾಗೆಯೇ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಸೊ ಇನ್ನು ಕೆಲವರು ಈ ಯೋಜನೆಗಳನ್ನು ಸ್ಟಾಪ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಒಬ್ರೊಬ್ಬರ ಒಪಿನಿಯನ್ ಒಂದೊಂದು ರೀತಿ ಇರುತ್ತೆ. ಆದರೆ 99% ಅಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯಿಂದಲೇ ನಮಗೆ ಉಪಯೋಗ ಆಗ್ತಾ ಇರೋದು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಸೊ ಇದರಿಂದ ಖಂಡಿತವಾಗೂ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಉಪಯೋಗ ಆಗ್ತಾ ಇರೋದಂತೂ 100% ನಿಜ. ಅದು ಮೆಡಿಸಿನ್ ಖರ್ಚಾಗಿರ್ಬೋದು, ಅಥವಾ ಬೇರೆ ಬೇರೆ ಟ್ಯೂಷನ್ ಫೀಸ್ ಆಗಿರ್ಬೋದು, ಮಕ್ಕಳು ಫೀಸ್ ಆಗಿರ್ಬೋದು, ಬೇರೆ ಬೇರೆ ಮಟ್ಟಿಗೆ ಸಹಾಯ ಆಗಿರೋದಂತೂ 100% ನಿಜ. ಈಗ ಲಕ್ಷಾಂತರ ರೂಪಾಯಿ ಫೀಸನ್ನು ಮಕ್ಕಳಿಗೆ ಕಟ್ಟಲೇಬೇಕು ಅಂತ ಏನಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಕೂಡ ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಲಕ್ಷ ಫೀಸ್ ಕಟ್ಟೋದು ಒಂದು ಶಾಲೆ ಇದ್ದರೆ, ಹಾಗೆಯೇ 500,000 ಗೌರ್ಮೆಂಟ್ ಸ್ಕೂಲಲ್ಲೂ ಕೊಟ್ಟವಂಥ ಫೀಸ್ಗಳು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಹಾಯ ಆಗತ್ತೆ ಅಂತ ಕೆಲವೊಂದಿಷ್ಟು ಜನ ಒಪಿನಿಯನ್ನ ಕೊಟ್ಟಿರ್ಬೋದು. ಆದರೆ ತುಂಬ ಜನ ಹೇಳ್ತಾರೆ ಇದೆಲ್ಲ ಸುಮ್ಮನೆ ಹೇಳ್ತಾ ಇರೋದು, ಸುಳ್ಳು ನೀವು ಹೇಳ್ತಾ ಇರೋದು, ಯಾವ ಕಾರಣಕ್ಕೆ ಫೀಸ್ ಕಟ್ಟಕ್ಕೆ ಹೇಗೆ ಸಹಾಯ ಆಗುತ್ತೆ, ಇದನ್ನೆಲ್ಲ ಸುಮ್ಮನೆ ನೀವು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ ಅಷ್ಟೇ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕಮೆಂಟ್ಗಳನ್ನು ಪಾಸ್ ಮಾಡ್ತಾ ಇದ್ರು. ಆದರೆ ನಿಜ ಹೇಳ್ಬೇಕಂದ್ರೆ ನೋಡಿ, ವಿಡಿಯೋನ ನೋಡ್ತಾ ಇರೋರು ಎಷ್ಟೋ ಜನ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋರು ಇನ್ನೂ ಕೂಡ ಇದ್ದಾರೆ, ಓದಿಸ್ತಾ ಇದ್ದಾರೆ. ಯಾಕಂದರೆ ಎಜುಕೇಷನ್ ಚೆನ್ನಾಗಿರುತ್ತೆ, ಹಾಗೆ ಓದಿಸ್ತಾ ಇರ್ತಾರೆ. ಅದರಲ್ಲಿ ಖಂಡಿತ ತಪ್ಪೇನಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಕೂಡ ಓದಿರುವಂಥದ್ದು ಗೌರ್ಮೆಂಟ್ ಸ್ಕೂಲೇ, ಅದರಲ್ಲಿ ಖಂಡಿತ ತಪ್ಪಿಲ್ಲ ಅಂತಲೇ ಹೇಳ್ತೀನಿ. ಅದಕ್ಕೇನೋ ನಿಮಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ ಖಂಡಿತ ಇಲ್ಲ. ನೀವು ಎಷ್ಟು ಫೀಸ್ ಇರುತ್ತೆ ಅಷ್ಟೇ ಕಟ್ಬೋದು. ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಏನು ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ, ಖಂಡಿತ ಇಲ್ಲ ತಾನೆ, ಅದನ್ನು ಯಾವ ರೀತಿ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗತ್ತೆ ಅಂತ. ಗೌರ್ಮೆಂಟ್ ಸ್ಕೂಲಲ್ಲಿ ಏನೋ ಲಕ್ಷ ಫೀಸ್ ಕೇಳಲ್ಲ ಅಲ್ವಾ, ಆವಾಗ ಯಾವುದೇ ರೀತಿಯಾಗಿ ಲಕ್ಷ ಕಟ್ಟಬೇಕು ಅಂತ ಹೇಳಲ್ಲ. ಅದಕ್ಕೋಸ್ಕರ ಜನ ಹೇಳ್ತಾರೆ ನಮಗೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ. ಹಾಗೆ ಟ್ಯೂಷನ್ ಫೀಸ್ಗಳೇನಂತಂದರೆ, ಇಲ್ಲಿ ಲಕ್ಷ ಫೀಸ್ಗಳಂತೂ ಖಂಡಿತ ಇರೋದಿಲ್ಲ, ಸಾವಿರ ಫೀಸ್ಗಳಿರುತ್ತೆ ಟ್ಯೂಷನ್ ಫೀಸ್ಗಳು. ಇದರಿಂದ ಕೂಡ ಮಹಿಳೆಯರಿಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ಬೋದು, ಅನ್ನಭಾಗ್ಯ ಯೋಜನೆಯಿಂದ ನಮಗೇನು ಉಪಯೋಗ ಏನಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಖಂಡಿತ ಏನಿಲ್ಲ, ಅನ್ನಭಾಗ್ಯ ಯೋಜನೆಯಿಂದ ಪ್ರತಿಯೊಬ್ಬರಿಗೂ 10 kg ಥರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದರಿಂದ ಕೂಡ ಸಾಕಷ್ಟು ಉಪಯೋಗ ಆಗ್ತಾ ಇದೆ, ಜನರಿಗೆ ಸಹಾಯ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಿಂದ. ಸೊ ಇದರಿಂದ ಅಕ್ಕಿ ಕೊಡ್ತಾ ಇದ್ದಾರೆ, ಜೊತೆಗೆ ನೀವು ನೋಡ್ತಾ ಇರ್ಬೋದು ರಾಗಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಸಹಾಯ ಆಗ್ತಾ ಇದೆ. ಸೊ ಇದರಿಂದ ಹೆಲ್ಪ್ಫುಲ್ ಕೂಡ ಆಗ್ತಾ ಇದೆ. ನಿಮ್ಮಲ್ಲಿ ಯಾರಿಗಾರು ನನ್ನ ವಿಡಿಯೋನ ನೋಡ್ತಾ ಇರೋರು ಅನ್ನಭಾಗ್ಯ ಯೋಜನೆ ಹಣದಿಂದ ಸಹಾಯ ಆಗ್ತಾ ಇರೋ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈಗ ನೀವು ನೋಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಹಾಯ ಆಗ್ತಾ ಇದ್ರು ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವೆರಡು ಆದರೆ ನೆಕ್ಸ್ಟ್ ಬಂದ್ಬಿಟ್ಟು ಉಚಿತ ಬಸ್ ಪ್ರಯಾಣ. ಉಚಿತ ಬಸ್ ಪ್ರಯಾಣ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ ಕೂಡ. ಇದರಿಂದ ನೀವು ಹೇಳಬೇಕು ಅಂದರೆ ತುಂಬ ಜನಕ್ಕೆ ಅನುಕೂಲ ಆಗಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಗದ್ದಲಗಳಾಯಿತು, ತದನಂತರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಆಫೀಸಿಗೆ ಹೋಗುವಂಥವ್ರಿಗೆ, ಕಾಲೇಜಿಗೆ ಹೋಗುವಂಥವ್ರಿಗೆ ಸಹಾಯ ಆಗಿದೆ. ಕೆಲವೊಂದಿಷ್ಟು ಜನ ಮಕ್ಕಳಿಗೆ ಪಾಪ ಕಾಲೇಜಿಗೆ ಹೋಗೋ ಟೈಮಲ್ಲಿ ಎಲ್ಲರೂ ಓಡಾಡಬೇಕಾದ್ರೆ ಸೀಟ್ ಸಿಗಲ್ಲ, ಬಸ್ಸು ಸರಿಯಾದ ಟೈಮಿಗೆ ಬರಲ್ಲ ಅನ್ನೋದು ಒಂದಿಷ್ಟು ಪ್ರಾಬ್ಲಮ್ ಇರುತ್ತೆ. ಅದನ್ನು ಹೊರತುಪಡಿಸಿದರೆ ಈಗ ಕಮ್ಮಿ ಸಂಬಳ ಇರುತ್ತಲ್ವ ಕೆಲವೊಂದಿಷ್ಟು ಜನಕ್ಕೆ, ಈ ಕಮ್ಮಿ ಸಂಬಳ ಇದ್ದವ್ರಿಗೆ ಏನಾಗುತ್ತೆ, ಈಗ ಗೌರ್ಮೆಂಟ್ ಬಸ್ಸು ಇರೋದ್ರಿಂದ ಸ್ವಲ್ಪ ಸಹಾಯ ಆಗುತ್ತೆ. ತುಂಬ ಹಳ್ಳಿ ಕಡೆಯಲ್ಲೆಲ್ಲ ಖಂಡಿತವಾಗ್ಲೂ ಗೌರ್ಮೆಂಟ್ ಬಸ್ಸು ಟೈಮಿಗೆ ಏನು ಇರಲ್ಲ. ಸೊ ಬೆಳಗ್ಗೆ ಒಂದಿದ್ರೆ ಮಧ್ಯಾಹ್ನ ಒಂದಿದ್ರೆ ಸಂಜೆ ಒಂದು. ಅದರಿಂದ ಏನು ಹಳ್ಳಿ ಜನರಿಗೇನು ತುಂಬ ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಸಿಟಿಯಲ್ಲಿ BMTC ಅಥವಾ
KCRTC ಅಥವಾ ಊರುಗಳಿಗೆ ಹೋಗುವಂಥವ್ರಿಗೆ ಸಹಾಯ ಆಗ್ತದೆ, ದೇವಸ್ಥಾನಕ್ಕೆ ಓಡಾಡುವಂಥವ್ರು ಅಥವಾ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋರು ಸಹಾಯ ಆಗ್ತದೆ. ಬಟ್ ಹಳ್ಳಿಯಲ್ಲಿರುವಂತಹ ಮಕ್ಕಳು ಕಾಲೇಜಿಗೆ ಹೋಗುವಂಥವ್ರಿಗೆ ಏನು ಡೈಲಿ ಏನು ಬೆಳಿಗ್ಗೆ ಹೋಗೋಕಂತ ಬಸ್ ಇದ್ರೆ ಮಧ್ಯಾಹ್ನ ಬರೋಕ್ಕೆ ಯಾವುದೋ ಪ್ರೈವೇಟ್ ಬಸ್ಸೋ ಅಥವಾ ಈ ಥರ ಬಸ್ಸನ್ನು ಹುಡ್ಕೊ ಬರ್ತಾರೆ. ಅದರಲ್ಲೂ ಗೌರ್ಮೆಂಟ್ ಬಸ್ ತುಂಬ ರಶ್ ಇದೆ ಅಂದರೆ ಆ ಬಸ್ಸನ್ನು ಹತ್ತಕ್ಕೆ ಹೋಗಲ್ಲ ಮಕ್ಕಳು. ಸೊ ಈ ಥರ ಸಿಚುವೇಶನ್ ಕೂಡ ಇರುತ್ತೆ, ಅದನ್ನಂತೂ ಹೇಳಬಲ್ಲೆ. ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ. ಖಂಡಿತ ಎಲ್ಲ, ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಸದ್ಯದಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ವೆಯ್ಟ್ ಮಾಡಿ, ಹಣ ಬರುತ್ತೆ. ಸೊ ಕಾದ್ ನೋಡಿ. ಇದೇ ಗೌರಿ ಗಣೇಶ ಹಬ್ಬದಲ್ಲಿ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆ 21ನೇ ಕಂತಿನ ಹಣ ಜಮಾ ಆಗದಿದ್ದವರು ಸದ್ಯದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.